ಈ ಬಾರಿ ಅವನು ದೇವಧರವೊಬ್ಬನನ್ನೇ ಕಳುಹಿಸಲು ಸಿದ್ಧನಿರಲಿಲ್ಲ. ಬೆಳಗ್ಗೆ ಎದ್ದವನೇ ಕಮಿಷನರ್ ಧರಣಿ ಅವರ ಮನೆಗೆ ಹೋದ. ಆಗಷ್ಟೇ ಜಾಗಿಂಗ್ ಮುಗಿಸಿ ಬಂದು ಸಳಸಳ ಬೆವರುತ್ತಾ ಕುಳಿತಿದ್ದರು ಧರಣಿ. ನಿಮ್ಮ ಶಾರ್ಪ್ ಶೂಟರ್ ಬಂದ ನೋಡಿ ಅಂದ ಅವರ ಪತ್ನಿ ಇವನೆಡೆಗೆ ತಿರುಗಿ. ಗುಡ್ ಮಾರ್ನಿಂಗ್ ಪಾಲಿ ಅಂದರು. ಗುಡ್ ಮಾರ್ನಿಂಗ್ ಅಕ್ಕ, ನಿಮ್ಮ ಕೈಲಿ ಕಾಫಿ ಕುಡಿದು ಶತಮಾನಿಗಳೇ ಆಗಿ ಹೋದ್ವು ಅನ್ನುತ್ತಾ ಕಮಿಷನರ್ಗೊಂದು ಸೆಲ್ಯೂಟ್ ಮಾಡಿದ. ಕೂಡುವಂತೆ ಬೆತ್ತದ ಕುರ್ಚಿ ತೋರಿಸಿದರು ಧರಣಿ. ನನ್ನ ಇಂಟಿಗ್ರಿಟಿನ ನೀವು ಯಾವತ್ತು ಪ್ರಶ್ನೆ ಮಾಡಿಲ್ಲ ಅಂತ ನಂಗೊತ್ತು ಸರ್. ಆದರೂ ಒಂದು ಮರ್ಡರ್ ಕೇಸಿಗೆ ಇಷ್ಟೊಂದು ಖರ್ಚು ಮಾಡಿಸೋಕೆ ಸಂಕೋಚವಾಗುತ್ತೆ. ನನಗೆ ಬೇರೆ ದಾರಿನೇ ಇಲ್ಲ. ನಾನು ದೇವದರನ್ನ ಕರ್ಕೊಂಡು ಒಂದು ದಿನದ ಮಟ್ಟಿಗಾದರೂ ದಿಲ್ಲಿಗೆ ಹೋಗಿ ಬರಲೇಬೇಕು. ನನ್ನ ಹತ್ರ ಬಿಡಿಗಾಸೂ ಇಲ್ಲ ಸರ್. ಫ್ಲೈಟಿಗೆ ಹೋಗಬೇಕು. ಒಂದೇ ಸಲಕ್ಕೆ ಅಷ್ಟು ಮರ್ಡರ್ ಕೇಸು ಸಾಲ್ವ್ ಮಾಡಿಕೊಡ್ತೀನಿ. ಐ ಪ್ರಾಮಿಸ್ ಯು ಸರ್. ಆದರೆ ಕೈಲಿ ಹಣ ಇಲ್ಲ. ಐ ಆಮ್ ಬ್ರೋಕ್ ಅಂದ ಪಾಲಿ. ಕಮಿಷನರ್ ಧರಣಿ ಅವನನ್ನೇ ನೋಡಿದರು. ಇವನ ಜಾಗದಲ್ಲಿ ಬೇರೊಬ್ಬ ಇನ್ಸ್ಪೆಕ್ಟರ್ ಇದ್ದಿದ್ದರೆ ಈ ಹೊತ್ತಿಗೆ ಕೋಟಿಗಟ್ಟಲೆ ದುಡಿದಿರ್ತಿದ್ದ ಎಂಬುವುದು ಅವರಿಗೆ ಗೊತ್ತು. ಸಸ್ಪೆನ್ಸ್ ಅಕೌಂಟಿನಿಂದ ಹಣ ರಿಲೀಸ್ ಮಾಡಿಸ್ಕೊಡ್ತೀನಿ. ಗೋ ಅಹೆಡ್. ಬಲವಾದ್ದೇನಾದರೂ ಕ್ಲೂ ಸಿಕ್ಕಿದೆಯಾ ಕೇಳಿದರು. ಕೊಲೆ ಮಾಡಿದವರೇ ಸಿಕ್ಕು ಬಿಟ್ಟಿದ್ದಾರೆ. ಹುಡುಕ್ತಿರೋದು ಬರೀ ಸಾಕ್ಷ್ಯ ಅಷ್ಟೇ. ನನ್ನ ಮೇಲೆ ವಿಶ್ವಾಸ ಇಡಿ ಸರ್ ಅನ್ನುವಷ್ಟರಲ್ಲಿ ಕಾಫಿ ಬಂದಿತ್ತು. ಅವತ್ತು ಸಂಜೆಯ ಹೊತ್ತಿಗೆ ಅವನು ಮತ್ತು ದೇವದರ ದಿಲ್ಲಿಯ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಹೋಗಿ ಅಲ್ಲೆಲ್ಲ ತಡಕಾಡಿ ಕಡೆಗೆ ದಿಲ್ಲಿಯ ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಬಂದಿದ್ದರು. ಇಬ್ಬರ ಮುಖದಲ್ಲೂ ಒಂದು ಚಡಪಡಿಕೆ ಇತ್ತು. ಬ್ಯೂರೋ ಮುಖ್ಯಸ್ಥ ಹಳಬ 1000 ಫೈಲುಗಳ ಮಧ್ಯೆ ಅವನೂ ಒಂದು ಫೈಲೇನೋ ಎಂಬಂತೆ ಹುದುಗಿ ಹೋಗಿದ್ದ. ಅವನ ಹುಡುಕುವಿಕೆಯಲ್ಲೇ ಒಂದು ಕ್ರಮವಿದ್ದ ಹಾಗಿತ್ತು. ವಿಜಯ ಅಭಯಂಕರನ್ನು ಹುಡುಗಿಯ ವಿರುದ್ಧ ತುಂಬ ವರ್ಷಗಳ ಕೆಳಗೆ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು ಅಂತ ಮಾಹಿತಿ ಸಿಕ್ಕಿದೆ. ನಾವಿಬ್ಬರು ಬೆಂಗಳೂರಿಂದ ಬಂದಿದ್ದೀವಿ. ಮರ್ಡರ್ ಕೇಸಿನ ಇನ್ವೆಸ್ಟಿಗೇಷನ್ನಿನ ತುಂಬ ಮುಖ್ಯವಾಗಿ ಬೇಕಾಗಿತ್ತು ಆ ಫೈಲು ಅಂತ ಪಾಲಿ ಹೇಳುತ್ತಿದ್ದಂತೆಯೇ ಬ್ಯೂರೋ ಮುಖ್ಯಸ್ಥನ ಮುಖದಲ್ಲಿ ಯಾವುದೋ ನೆನಪು ಮಿಂಚು ಹೊಳೆದಂತೆ ಹೊಳೆದು ಮಾಯವಾಯಿತು. ತುಂಬ ಹಳೆಯದದು. ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರಲ್ಲ, ಹುಡುಕಿದಿದ್ರೆ ಅಲ್ಲೇ ಸಿಗೋದೇನೋ ಅಂತ ಗೊಣಗುತ್ತಾ ಎದ್ದು ಹೋಗಿ ಕ್ರೈಮ್ ರೆಕಾರ್ಡುಗಳ ದಾಖಲಾತಿ ಪುಸ್ತಕ ತಂದು ತನ್ನ ಮೇಜಿನ ಮೇಲೆ ಹರವಿಕೊಂಡ. ವಿಜಯ ಅಭಯಂಕರಳ ಮೇಲಿನ ಕಂಪ್ಲೇಂಟ್ ಫೈಲು ಬೆಂಗಳೂರಿನಲ್ಲಿ ಹೇಗೆ ಸಿಗೋಕ್ಕೆ ಸಾಧ್ಯ ಅನ್ನೋದು ಇವರಿಬ್ಬರಿಗೂ ಅರ್ಥವಾಗಿರಲಿಲ್ಲ. ಎಸ್, ಕಂಪ್ಲೇಂಟ್ ಆಗಿದ್ದಿದ್ದು ನಿಜ. ಆದರೆ ಆ ಫೈಲು ನಮ್ಮ ಹತ್ರ ಇಲ್ಲ. ನಿಮ್ಮ ಮನುಷ್ಯನೇ ತಗೊಂಡು ಹೋಗಿದ್ದಾನೆ. ಇಲ್ಲಿ ಸಿಗ್ನೇಚರ್ ಇದೆ ನೋಡಿ. ಅವನು ಬೆಂಗಳೂರಿನವನೇ, ಎಸ್.ಎ. ಕಾಂಬ್ಳೆ ಅಂತ. ಯಾವುದೋ ಇನ್ವೆಸ್ಟಿಗೇಷನ್ನಿಗೆ ಬೇಕು ಅಂತ ಬಂದು ತಗೊಂಡು ಹೋದ. ಹೋಗಿ 1 ವರ್ಷವೇ ಆಯಿತು. ವಾಪಸ್ ಕೊಡೋಕೆ ಹೇಳಿ ಅವನಿಗೆ. ಬೆಂಗಳೂರಿನ ಕ್ರೈಮ್ ಬ್ರ್ಯಾಂಚ್ನಲ್ಲಿರಬೇಕು. ಕಾಂಬ್ಳೆ, ಎಸ್.ಎ. ಕಾಂಬ್ಳೆ ಅಂತ ಬ್ಯೂರೋ ಮುಖ್ಯಸ್ಥ ಮಾತಾಡುತ್ತಲೇ ಇದ್ದ. ಪಾಲಿಯ ಹಣೆಯಲ್ಲಿ ಮುದುರು. ಅವನು ಕಾಂಬ್ಳೆ ಮೊದಲು ಸಿಟಿ ಕ್ರೈಮ್ ಬ್ರ್ಯಾಂಚ್ನಲ್ಲಿದ್ದ. ಇದ್ದಿದ್ದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯಲ್ಲೇ ಆದರೂ ಪಕ್ಕಾ ಇನ್ವೆಸ್ಟಿಗೇಟರ್. ಆಕಳಿಸಿದರೆ ಹೊಟ್ಟೆಯೊಳಗಿನ ಕರುಳು ಎಣಿಸೋ ಜಾಣ. ಅವನೇ ಬೇಡ ಅಂತ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನಿಗೆ ಹಾಕಿಸಿಕೊಳ್ಳದೆ ಹೋಗಿದ್ದಿದ್ರೆ ಈ ಹೊತ್ತಿಗೆ ಕ್ರೈಮ್ ಬ್ರ್ಯಾಂಚ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಿದ್ದ. ದಿಲ್ಲಿಯ ಹೋಟೆಲಿನಲ್ಲಿ ವಿಸ್ಕಿ ಹೇರುತ್ತಾ ಕುಳಿತಾಗ ದೇವದರ ಮಾತನಾಡತೊಡಗಿದ್ದ. ದೇವು ಡಾಕ್ಟರ್ ಜಿಯಾ ಅಲಿಯಾಸ್ ವಿಜಯ ಅಭಯಂಕರ್ಗೆ ಸಂಬಂಧಿಸಿದ ಒಂದು ಫೈಲು ಕಾಂಬ್ಳೆ ಹತ್ರ ಇತ್ತು. ಅವನು ಜಿಯಾನ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ನ. ದುಡ್ಡಿಗೆ ಬಾಯಿ ಬಿಡ್ತಾ ಇದ್ದ ಮನುಷ್ಯ. ಇವಳು ಮೇಲಿಂದ ಬೋಪಯ್ಯನನ್ನು ಕೊಂದು ಆ ಕೇಸಿನೊಳಗೆ ಯಾಮಿನಿನ ಫಿಕ್ಸ್ ಮಾಡಿಸೋ ಪ್ರಯತ್ನ ಯಾಕೆ ಮಾಡಿದ್ಲು ಅಂದ್ಕೊಂಡಿದೀಯಾ? ದಿಲ್ಲೀಲಿ ಏನು ನಡೀತು ಅನ್ನೋದು ಯಾರಿಗೂ ಗೊತ್ತಾಗಬಾರದು ಅನ್ನೋದು ಜಿಯಾ ಮನಸ್ಸಿನಲ್ಲಿತ್ತು. ಅದು ಗೊತ್ತಿದ್ದವಳು ಯಾಮಿನಿ ಒಬ್ಬಳೆ. ಮರ್ಡರ್ ಕೇಸಿನಲ್ಲಿ ಫಿಕ್ಸ್ ಆಗಿ ಯಾಮಿನಿ ಜೈಲಿಗೆ ಹೊರಟು ಹೋದರೆ ತಾನು ಸೇಫ್ ಆಗಿರ್ತೀನಿ ಅಂದುಕೊಂಡ್ಳು.
ಅಷ್ಟರಲ್ಲಿ ಕಾಂಬಳೆ ದಿಲ್ಲಿಗೆ ಬಂದು ಆ ಫೈಲು ತಂದುಕೊಂಡು ಬಿಟ್ಟಿದ್ದ. ದಿಲ್ಲಿಯಲ್ಲಿ ಏನು ನಡೀತು ಅನ್ನೋದನ್ನು ಗೊತ್ತು ಮಾಡಿಕೊಂಡ ಎರಡನೇ ಮನುಷ್ಯ ಅವನು. ಅವನನ್ನು ಮುಗಿಸದೆ ಡಾಕ್ಟರ್ ಜಿಯಾಗೆ ಬೇರೆ ದಾರಿನೇ ಇರಲಿಲ್ಲ. ಶಿ ಶಾಟ್ ಹಿಮ್. 2 ಕೊಲೆಗಳನ್ನು ಮಾಡಿದವಳೆ ಅವಳು. ಪಾಲಿ ಸಿಗರೇಟು ಹಾರಿಸಿದ. ಆ ಫೈಲಿನಲ್ಲಿ ಅಂಥದ್ದೇನಿರಬಹುದು ಸರ್? ಆಫ್ಟರ್ ಆಲ್ ಒಬ್ಬ ಹುಡುಗಿ ತನ್ನ ಬೆನ್ನು ಬಿದ್ದಿದ್ದಾಳೆ, ಎಲ್ಲಂದ್ರಲ್ಲಿಗೆ ಬೆನ್ನತ್ತಿ ಬಂದು ಹೆರಾಸ್ ಮಾಡ್ತಾಳೆ ಅನ್ನೋ ಸಿಂಪಲ್ ಕಂಪ್ಲೇಂಟ್ ಅಲ್ವಾ ಅದು? ಅದಕ್ಯಾಕಷ್ಟು ಹೆದರಬೇಕು ಡಾಕ್ಟರ್ ಜಿಯಾ? ಅಮಾಯಕ ಪ್ರಶ್ನೆ ಕೇಳಿದ್ದ ದೇವಧರ. ಸ್ಟುಪಿಡ್ ಫೆಲ್ಲೋ, ನಾವು ಹುಡುಕೋಕೆ ಬಂದಿರೋದು ಯಾಮಿನಿ ಕೊಟ್ಟ ಕಂಪ್ಲೇಂಟಿನ ಫೈಲನ್ನಲ್ಲ. ದರ್ ವಾಸ್ ಅನದರ್ ಫೈಲ್. ಬೆಂಗಳೂರಿಗೆ ಬಂದ ಮೇಲೆ ಡಾಕ್ಟರ್ ಜಿಯಾ ಮದುವೆ ಆಗಿದ್ಲು ಮತ್ತು ಅವಳ ಗಂಡ ಕೊಲೆಯಾಗಿದ್ದ. ಅಫ್ಕೋರ್ಸ್ ಬೆಂಗಳೂರಿನಲ್ಲ, ಅವನನ್ನು ದಿಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಕೊಲೆ ಮಾಡಿದ್ಲು ಜಿಯಾ. ನಮಗೆ ಬೇಕಾಗಿರೋದು ನಮಗಿಂತ ಮುಂಚೆ ಕಾಂಬಳೆ ಕಲೆಕ್ಟ್ ಮಾಡಿರೋದು ಆ ಫೈಲ್ನ. ಅದು ಯಾಮಿನಿ ಕೊಟ್ಟ ಕಂಪ್ಲೇಂಟಿನ ಫೈಲಲ್ಲ. ಅವತ್ತು ತನ್ನ ಗಂಡನ ಕೊಲೆಯಾದಾಗ ಕಂಪ್ಲೇಂಟ್ ಕೊಟ್ಟವಳೆ ಜಿಯಾ ಅಂದಿದ್ದ ಪಾಲಿ. ದೇವಧರನ ಮುಖ ಬಿಳಿಚಿ ಹೋಗಿತ್ತು. ಆದರೆ ಸಂಭವಿಸಲಿರುವ ದುರಂತದ ಬಗ್ಗೆ ಆ ಕ್ಷಣದಲ್ಲಿ ಅವನಿಗೆ ಏನೂ ಗೊತ್ತಿರಲಿಲ್ಲ. ಪಾಲಿ ಹೊಸ ಸಿಗರೇಟು ಹಚ್ಚಿದ. ದೇವಧರ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ನೋಡಲಿಕ್ಕೆ ಹೀಗೆ ಶುದ್ಧ ಅಶಿಸ್ತಿನ ಮನುಷ್ಯನಂತೆ ಕಾಣುವ ಪಾಲಿಯದು ಅದೆಂಥ ಜಾಗೃತ ಮನಸ್ಸು! ಅವನೊಬ್ಬ ಹುಟ್ಟ ಇನ್ವೆಸ್ಟಿಗೇಟರ್. ಕಾಂಬಳೆ ಹಿಂದೊಮ್ಮೆ ಕ್ರೈಮ್ ಬ್ರಾಂಚಿನಲ್ಲಿದ್ದ ಎಂಬುದನ್ನು ಇಡೀ ಡಿಪಾರ್ಟ್ಮೆಂಟೇ ಮರೆತಿತ್ತು. ಸ್ವತಃ ಕಾಂಬಳೆಗೂ ಮರೆವಾಗಿರಬೇಕು. ಆದರೆ ಪಾಲಿ ಟ್ರ್ಯಾಕ್ ರೆಕಾರ್ಡ್ ಇಟ್ಟಿದ್ದ. ಪೊಲೀಸರು ಕೇವಲ ಪಾತಕಿಗಳ ಮೇಲಷ್ಟೇ ನಿಗಾ ಇಡುತ್ತಾರೆ. ಪಾಲಿ ಪಕ್ಕದವನನ್ನೂ ಬಿಡುವುದಿಲ್ಲ. ಶಫಾಲಿ ಒಬ್ಬಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗದೇ ಇದ್ದಿದ್ದರೆ ಪಾಲಿಯ ಬದುಕು ಅದೆಷ್ಟು ಅದ್ಭುತವಾಗಿರುತ್ತಿತ್ತೋ. ಆತನ ಬದುಕಿಗೆ ಅದೊಂದು ಕಪ್ಪು ಚುಕ್ಕೆ. ಹಾಗಂತ ಯೋಚಿಸುತ್ತಿದ್ದ ದೇವಧರ ಏನೋ ಹೊಳೆದಂತಾಗಿ, ಸರ್, ದಿಲ್ಲಿಯಲ್ಲಿ ತನ್ನ ಗಂಡನನ್ನ ಡಾಕ್ಟರ್ ಜಿಯಾ ಕೊಲೆ ಮಾಡಿದ ಸಂಗತಿ ಕಾಂಬಳೆಗೆ ಗೊತ್ತಾಗಿತ್ತು ಅಂತಾನೆ ಇಟ್ಕೊಳ್ಳೋಣ. ಆದರೆ ಅವನಿಗೆ ಗೊತ್ತಾಗಿದೆ ಅನ್ನೋದು ಜಿಯಾಗೆ ಹ್ಯಾಕ್ ತಿಳಿತು? ಕೇಳಿದ. ಸುಳ್ಳೆ ಮಗ, ದುಡ್ಡಿನಾಸೆಗೆ ಬಿದ್ದಿದ್ದಾನೆ. ಎಷ್ಟಾದರೂ ಆಸೆ ಬುರ್ಕ. ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗಿದ್ದಾನೆ. ದುಡ್ಡಿಗೆ ದುಡ್ಡೂ ಸಿಕ್ತು, ಹೆಂಗಸಿಗೆ ಹೆಂಗಸೂ ಸಿಕ್ಕಳು. ಬಹುಶಃ ನೇರವಾಗೇ ಕೇಳಿದ್ದಾನೆ ಅವಳನ್ನ. 2 ಕೊಡ್ತೀನಿ ಎಂದು ಅವನ ಕಾರಲ್ಲೇ ಕೂತ್ಕೊಂಡು ಹೋಗಿದ್ದಾಳೆ. ಪಕ್ಕದ ಸೀಟಲ್ಲೇ ಕೂತು ಉಡಾಯಿಸಿದ್ದಾಳೆ. ಗಿವ್ ಮೆ ಅನದರ್ ಡ್ರಿಂಕ್. ಸೋಡಾ ಕಡಿಮೆ ಹಾಕು. ನಾಳೆ ಸಂಜೆ ಹೊತ್ತಿಗೆ ನಾವು ದಿಲ್ಲಿ ಬಿಡಬೇಕು. ಅಷ್ಟರೊಳಗಾಗಿ ಸೆಂಟ್ರಲ್ ಕ್ರೈಮ್ ಬ್ಯೂರೋಗೆ ಹೋಗಿ ಹೋಮಿಸೈಡ್ ವಿಂಗ್ನಲ್ಲಿ ಯಾರನ್ನಾದರೂ ಕಾಣಬೇಕು. ಜಿಯಾಳ ಗಂಡ ಕೊಲೆಯಾದ್ನಲ್ಲ, ಅದರಲ್ಲಿ ಯಾರನ್ನಾದರೂ ಅನುಮಾನಿಸಿದ್ರ ಆ ಕೇಸ್ ಏನಾಯಿತು ಅಂತ ಕೇಳಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದಿಲ್ಲೀಲಿ ಜಿಯಾ ಓದ್ತಾ ಇದ್ದಾಗ ಅವಳ ಜೊತೆಲಿ ಓದಿದವರು ಯಾರಾದರೂ ಸಿಗ್ತಾರಾ ನೋಡಬೇಕು. ಅವರಿಗೆ ಜಿಯಾ ಬಗ್ಗೆ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ನನಗೆ ಯಾಮಿನಿ ಕೊಡ್ತಿರೋ ವಿವರಗಳು ಸಾಕಾಗ್ತಾ ಇಲ್ಲ. ಯುನೋ, ಈ ಕಾದಂಬರಿ ಬರೆಯೋರು ಕ್ರೈಮ್ ರಿಪೋರ್ಟರ್ಸ್ ಥರ ಕೆಲಸ ಮಾಡಲ್ಲ. ಅವರಿಗೆ ಅವರದೇ ಭ್ರಾಂತಿ ಇರುತ್ತೆ. ಅಷ್ಟು ಹೇಳಿದವನು ಮತ್ತೆ ಮಾತಾಡಲಿಲ್ಲ. ವಿಸ್ಕಿ ಮತ್ತು ಸುಸ್ತು ಪಾಲಿಯನ್ನು ನಿದ್ರೆಗೆಳೆದಿದ್ದವು. ಆದರೆ ತುಂಬ ಹೊತ್ತು ನಿದ್ರೆ ಬಾರದೆ ಹೊರಳಿದವನು ದೇವಧರ. ಡಾಕ್ಟರ್ ಜಿಯಾ ಬಗ್ಗೆ ಮಾಹಿತಿ ನೀಡಲು ಇನ್ಯಾರಿಂದ ಸಾಧ್ಯ? ಅವನನ್ನು ಹುಳು ಕೊರೆದಿತ್ತು. ಕಳೆದ ಬಾರಿ ದಿಲ್ಲಿಗೆ ಬಂದಾಗ ಆಗಿದ್ದ 1-2 ಪರಿಚಯಗಳನ್ನು ನಾಳೆ ಮತ್ತೆ ತಡಕಬೇಕು ಅಂದುಕೊಂಡ. ಬೆಳಿಗ್ಗೆ ಹೊತ್ತಿಗೆ ಅವರಿಬ್ಬರು ದಿಲ್ಲಿಯ ಕ್ರೈಮ್ ಬ್ರಾಂಚಿನ ಹೋಮಿಸೈಡ್ ವಿಭಾಗದಲ್ಲಿದ್ದರು. ಎದುರಿಗೆ ಕುಳಿತವನ ಹೆಸರು ACP ಮಾಥುರ್. ಪೊಲೀಸ್ ಅಧಿಕಾರಿ ಎಂಬುವುದಕ್ಕಿಂತ ಈಗಷ್ಟೇ ಕಾಲೇಜು ಬಿಟ್ಟು ಬಂದು ಕುಳಿತ ಪಡ್ಡೆ ಎಂಬಂತಿದ್ದ. ಯಾವುದರಲ್ಲೂ ಸೀರಿಯಸ್ನೆಸ್ ಇರಲಿಲ್ಲ. 5 ನಿಮಿಷಕ್ಕೆ 3 ಫೋನ್ ಬರುತ್ತಿದ್ದವು. ಎಲ್ಲ ಹುಡುಗಿಯರವೇ.
ನನಗೆ ನೆನಪಿದೆ ಬಿಡಿ ಆ ಕೇಸು. ಅದ್ರ ಬಗ್ಗೆ ಹೇಳೋದಕ್ಕೆ ಫೈಲ್ ಯಾಕೆ? ಸತ್ತವನ ಹೆಸರು ಸಿಂಬನ್ ಮಿತ್ತಲ್ ಅಂತ. ನೋಡೋಕೆ ಒಳ್ಳೆ ನಾಯಿ ಮಾರೋನಿದ್ದ ಹಾಗಿದ್ದ. ಮನೆಗೆ ಹೋಗ್ತಿದ್ದವನನ್ನ ಯಾರೋ ಶೂಟ್ ಮಾಡಿ ಕೊಂದು ಹಾಕಿದ್ರು. ಒಂದೇ ಶಾಟ್. ಈ ಕಿವಿಲಿ ಹೊಕ್ಕು ಆ ಕಿವಿಲಿ ಬಂದಿತ್ತು. ಪಕ್ಕಾ .38 ರಿವಾಲ್ವರ್ ಅದು. ಪೊಲೀಸರು ಮಿಲಿಟರಿಯವರು ಬಳಸುವಂಥದ್ದು. ಆದರೆ ವೆಪನ್ ರಿಕವರ್ ಆಗಲೇ ಇಲ್ಲ. ಕೇಸೆ ನಿಗೂಢವಾಗಿ ಉಳಿದು ಹೋಯಿತು ಅಂದ ಮಾಥುರ್. ಯಾರನ್ನಾದರೂ ಸಸ್ಪೆಕ್ಟ್ ಮಾಡಿದ್ರ ಆವಾಗ? ಪಾಲಿ ಕೇಳಿದ. ಸಸ್ಪಿಷನ್ ಎಲ್ಲಿದು? ಅಸಲಿಗೆ ಯಾಕೆ ಕೊಂದರು ಅನ್ನೋದೇ ಪತ್ತೆಯಾಗಿರಲಿಲ್ಲ. ಯಾರನ್ನ ಸಸ್ಪೆಕ್ಟ್ ಮಾಡೋದು ಹೇಳಿ? ಮಾಥುರ್ ಕೇಳಿದ. ಆತನ ಹೆಂಡ್ತಿನ ಅನುಮಾನಿಸಿರಲಿಲ್ವಾ? ಪಾಲಿಯ ಪ್ರಶ್ನೆ ಸೂಟಿಯಾಗಿತ್ತು. ಹೇ, ನೀವೇನು ಬೆಂಗಳೂರಿನವರು ಒಬ್ರಾದ ಮೇಲೊಬ್ರು ಮಾತಾಡ್ಕೊಂಡು ಬರ್ತೀರಾ ಹೇಗೆ? ಹೀಗೊಂದು ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಒಬ್ಬ ಆಫೀಸರ್ ಬಂದಿದ್ದ. ಅವನು ಇದೇ ಪ್ರಶ್ನೆ ಕೇಳಿದ್ದ. ಡಾಕ್ಟರ್ ಸಿಂಬನ್ ಮರ್ಡರ್ ಕೇಸ್ನಲ್ಲಿ ಅವನ ಹೆಂಡ್ತಿನ ಅನುಮಾನಿಸಲಿಲ್ವಾ ಅಂತ. ಏನ್ ವಿಷಯ? ಎನಿಥಿಂಗ್ ಸ್ಪೆಷಲ್? ಕೇಳಿದ ಮಾಥುರ್. ಇಲ್ಲ, ರೊಟೀನ್ ಆಗಿ ಒಂದಷ್ಟು ಫೈಲ್ಗಳನ್ನು ಚೆಕ್ ಮಾಡ್ತಿದ್ದೀನಿ ಅಷ್ಟೇ, ಪಾಲಿ ಉತ್ತರಿಸಿದ. ಅವನು ಹಿಂಗೇ ಹೇಳಿದ್ದ. ಏನಿಲ್ಲ, ರೊಟೀನ್ ಅಷ್ಟೇ ಅಂತ. ಇಬ್ಬಿಬ್ರು ಆಫೀಸರ್ಸು ಒಂದೇ ರೊಟೀನ? ಮಾಥುರ್ ನಗೆಯಾಡಿದ್ದ. ನಿಮ್ಮನ್ನ ಭೇಟಿ ಮಾಡಿದ ಆ ಆಫೀಸರ್ ಹೆಸರೇನು ನೆನಪಿದೆಯಾ? ದೇವಧರ ಕೇಳಿದ. ನೋಪ್, ಎಷ್ಟೋ ದಿನ ಆಗೋಯ್ತು. ಹೆಸರಲ್ಲಿ ನೆನಪಿರುತ್ತೆ ಹೇಳಿ? ಮಾಥುರ್ ಗೊಣಗಿದ. ಕಾಂಬಳೆ? ಥಟ್ಟನೆ ಕೇಳಿದ ಪಾಲಿ. ಎಸ್, ದ್ಯಾಟ್ಸ್ ಹಿಮ್. ಕಪ್ಪನೆ ಎತ್ತರದ ಮನುಷ್ಯ. ಮುಖದ ಮೇಲೆ ಸಿಡುಬಿತ್ತು. ಮಾಥುರ್ ಖಚಿತಪಡಿಸಿದ್ದ. ಕೊಲೆಯಾದ ಸಿಂಬನ್ ಹೆಂಡ್ತಿನ ನೀವೇನಾದರೂ ಅನುಮಾನಿಸಿದ್ರಾ? ಇತ್ತದೇ ಪ್ರಶ್ನೆ ಪಾಲಿಯದು. ಹಾಗಂತ ಒಂದು ಸುದ್ದಿ ಚಲಾವಣೆ ಇತ್ತು. ಆದರೆ ತೀರಾ ಆ ಎಳೆ ಬೆನ್ನತ್ಕೊಂಡು ಹೋಗಿ ನಾವ್ಯಾರೂ ಕೆಲಸ ಮಾಡಲಿಲ್ಲ. ಆದರೆ ಅವಳ ಬಗ್ಗೆ ಮಾತಾಡ್ತಾ ಇದ್ದಿದ್ದಂತೂ ನಿಜ. ಅದೇನೋ ಗರ್ಲ್ ಫ್ರೆಂಡು ಹಾಳು ಮೂಳು ಅಂತ ಮಾಥುರ್ ನೆನಪಿಸಿಕೊಳ್ಳುತ್ತಿದ್ದ. ಗರ್ಲ್ ಫ್ರೆಂಡ್ ಯಾರಿಗಿದ್ಲು? ಡಾಕ್ಟರ್ ಸಿಂಬನ್ಗ? ಪಾಲಿ ಉತ್ಸುಕನಾದ. ಇಲ್ಲ, ಅವನ ಹೆಂಡ್ತಿಗಿದ್ಲಂತೆ. ಇವಾಗೆಲ್ಲ ಗೊತ್ತಲ್ಲ, ಹುಡುಗಿರೇ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಬಟ್ಟೆ ಬಿಚ್ಕೊಂಡು ಅದೇನು ಮಾಡ್ತಾರೋ ಅಂದವನು ದೊಡ್ಡ ದನಿಯಲ್ಲಿ ನಗತೊಡಗಿದ ಮಾಥುರ್. ಇನ್ನು ಪಾಲಿಗೆ ಅಲ್ಲಿ ಕುಳಿತುಕೊಳ್ಳಲಾಗಲಿಲ್ಲ. ಅವನ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕು ಹೋದಂತಾಗಿತ್ತು. ಡಾಕ್ಟರ್ ಜಿಯಾ ಮಾಡಿದ ಎಲ್ಲ ಕೊಲೆಗಳಿಗೂ ಕಾರಣ ಸಿಕ್ಕಿತ್ತು.